ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್. ಸ್ನೇಹಿತರೆ, IPL ಬಂತು. RCB ಒಂದು ಮ್ಯಾಚ್ ಸೋತು ಕೂಡ ಆಯಿತು. ಮತ್ತು ನಡೀತಲೇ ಇದೆ IPL ಮ್ಯಾಚುಗಳು. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ RCB ವರ್ಸಸ್ PBKS ಅಂದರೆ ಪಂಜಾಬ್ ಕಿಂಗ್ಸ್ ನಡುವೆ ಮ್ಯಾಚ್ ನಡೀತಾ ಇದೆ. ಇವರಿಬ್ಬರ ಹಣಾಹಣಿಯಲ್ಲಿ ಗೆಲ್ಲೋರು ಯಾರು ಅಂತ ನೋಡೋದಾದರೆ ಸ್ನೇಹಿತರೆ ಪಂಜಾಬ್ ಕಿಂಗ್ಸ್ ಅವರು ಈಗಾಗಲೇ ಒಂದು ಮ್ಯಾಚ್ ಗೆದ್ದು ವಿಶ್ವಾಸದಿಂದ ಬರ್ತಾ ಇದ್ದಾರೆ. ನಮ್ಮ RCB ಒಂದು ಮ್ಯಾಚ್ ಸೋತುಬಿಟ್ಟಿದೆ ಚೆನ್ನೈ ಮೇಲೆ. ಏನೂ ಮಾಡೋಕ್ಕಾಗಲ್ಲ, ಒಂದು ಮ್ಯಾಚ್ ಸೋತಿದೆ. ಮೊದಲನೇ ಮ್ಯಾಚು ದೇವ್ರಿಗೆ ಬಿಟ್ಕೊಡೋದು ಅಂತ RCB ಹಣೆ ಬರ ಗೊತ್ತಲ್ಲ, ಹಂಗೆ ಬಿಟ್ಕೊಟ್ಟಿದ್ದಾರೆ. ಈ ಬಾರಿ 2ನೇ ಸಲ ಬೆಂಗಳೂರಲ್ಲಿ ನಡೀತಾ ಇರೋದು ಮ್ಯಾಚು. ಸೊ ಆ ಒಂದು ಉದ್ದೇಶದಿಂದ ಬೆಂಗಳೂರಲ್ಲಿ ನಡೀತಿರೋ ಮ್ಯಾಚ್ ಆಗಿರೋದ್ರಿಂದ ನಮಗೆ ನಿರೀಕ್ಷೆ ಬೆಂಗಳೂರು ಮೇಲೆ ಜಾಸ್ತಿನೇ ಇದೆ. ಯಾಕಪ್ಪ ಅಂದರೆ ತವರಲ್ಲಿ ಆಡಿರೋ ಪಂದ್ಯದಲ್ಲಿ RCB ಜಾಸ್ತಿ ಸೋತಿದ್ರೂ ಕೂಡ ಈ ಮ್ಯಾಚ್ ಗೆಲ್ತಾರೆ ಅಂತ ವಿಶ್ವಾಸ ಇದೆ. ಯಾಕಂದರೆ ಲಾಸ್ಟ್ ಮ್ಯಾಚು ಸೋತಿರೋ ಒಂದು ಉದಾಹರಣೆ ಇದೆ. ಸೋತಿರೋದಕ್ಕೆ ಎಲ್ಲ ಒಂದು ತಪ್ಪನ್ನು ಸರಿ ಮಾಡಿಕೊಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ನೋಡಿ, ಲಾಸ್ಟ್ ಮ್ಯಾಚು ಚೆನ್ನೈ ವಿರುದ್ಧ ಆಗಿದ್ದ ತಪ್ಪೇನಪ್ಪ ಅಂದರೆ ಸ್ಟಾರ್ಟಿಂಗು ಬ್ಯಾಟಿಂಗಿಗೆ ಬಂದುಬಿಡ್ತೀನಿ. 4-5 ಓವರು ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ದು, ಆಮೇಲೆ ತಪ್ಪುನ ವಿಕೆಟ್ಗಳು ಉದ್ರಕತ್ತೀವು. ಸ್ವಾಮಿ ರಜತ್ ಪಟಿದಾರ್, ಯಾಕ್ರಿ ಸ್ವಾಮಿ ಹಿಂಗೆ ಮಾಡ್ತೀರಿ? 1 ಡೌನ್ ವಿಕೆಟ್ ಆದಮೇಲೆ ಬರೋ ನೀವುಗಳು ಸ್ವಲ್ಪ ನಿಂತಾಡಬೇಕು ತಾನೆ. ಆದರೆ ನೀವುಗಳು ಮೊದಲನೇ ಬಾಲ್ಗೆ ಡಕ್ಔಟ್ ಆಗಿ ಹೋಗ್ತಾ ಇದ್ದರೆ ನಿಮ್ಮನ್ನು ಯಾಕೆ ಹಾಕ್ಕೋಬೇಕು ಹೇಳಿ? ನಿಮ್ಮ ಮೇಲೆ ಯಾಕೆ ಭರವಸೆ ಇಡಬೇಕು RCB? ರಜತ್ ಪಟಿದಾರ್ ಬದಲಿಗೆ ರಚಿನ್ ರವೀಂದ್ರ ಅವ್ರನ್ನೇ ಹಾಕ್ಕೋಬೋದಿತ್ತಲ್ಲ, ನೀವು ಯಾಕೆ ಬೇಕಿತ್ತು? ಅದೊಂದು ನಾನು ಕೇಳ್ತೀನಿ. ಈ ಥರ ಮಿಸ್ಟೇಕುಗಳು ಆಗಬಾರ್ದು. ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನಿಂತಾಡಬೇಕು ಬ್ಯಾಟಿಂಗ್ ವಿಷಯದಲ್ಲಿ. ಅವರು ನಿಂತಾಡಿದ್ರೆ ನಿಜಕ್ಕೂ ಕೂಡ ಸ್ಕೋರು 200 ದಾಟುತ್ತೆ. ಅವರು 0 ಔಟ್ ಆಗಿದ್ದೇ ದೊಡ್ಡ ಹೊಡೆತ ನಮಗೆ ಆಗಿದ್ದು ನೆನ್ನೆ ಅಂದರೆ ಅವತ್ತ ಚೆನ್ನೈ ವಿರುದ್ಧ. ಮತ್ತೆ ಇವತ್ತ ಅದೇ ಒಂದು ಸ್ಥಿತಿ ಮರುಕಳಿಸಬಾರ್ದು. ಯಾಕಪ್ಪ ಅಂದರೆ ಮ್ಯಾಕ್ಸ್ವೆಲ್ ಅವರು ಎಂತಹ ಒಳ್ಳೆ ಬ್ಯಾಟ್ಸ್ಮನ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ, ಮ್ಯಾಕ್ಸ್ವೆಲ್ ಅವರು ಕೊನೆವರೆಗೂ ಇದ್ದಾಡಬೇಕು. ಮತ್ತು ವಿರಾಟ್ ಕೊಹ್ಲಿ ಅವರು ಮೊನ್ನೆ ಔಟ್ ಆಗಿದ್ದು ಅದು ಟಫೆಸ್ಟ್ ಕ್ಯಾಚ್ ಹಿಡಿದ್ರು ಬಿಡೋ. ಒಂದು ವೇಳೆ ವಿರಾಟ್ ಕೊಹ್ಲಿ ಅವರೇನಾದರೂ ಕೊನೆವರೆಗೂ ಇದ್ದಿದ್ರೆ ಅದರ ಸ್ಕೋರ್ ಕತೆ ಬೇರೆನೇ ಹೋಗ್ತಾ ಇತ್ತು. 200 ಅಬವ್ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಆ ರೇಂಜ್ಗೆ ಆಡೋರು ವಿರಾಟ್ ಕೊಹ್ಲಿ. ಆದರೆ ಅವರು ಯಾಕೋ ಅದೊಂದು ಔಟ್ ಆದ್ರಲ್ಲ, ಆ ರಚಿನ್ ರವೀಂದ್ರ ಮತ್ತು ಅಜಿಂಕ್ಯ ರಹಾನೆ ಅವರಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಆ ಒಂದು ಕ್ಯಾಚನ್ನು ಹಿಡಿದಿದ್ದು ನಮ್ಮ RCBಗೆ ತುಂಬಾ ನೋವಾಯಿತು. ಮತ್ತು ಇವತ್ತ ಅದೇ ಒಂದು ಇದು ಆಗಬಾರ್ದು. ಮತ್ತು ಇವೆಲ್ಲ ಆದಮೇಲೆ ಅನುಜ್ ರಾವತ್ ಮತ್ತು DK ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಚೆನ್ನೈ ವಿರುದ್ಧ. ಮತ್ತು ಅದನ್ನು ಇಲ್ಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಮತ್ತು ಬೌಲಿಂಗ್ ಅಸ್ತ್ರ ಏನು ಹೇಳ್ಬೋದು ಅಂತ ನೋಡೋದಾದರೆ, ಬೌಲಿಂಗ್ ಅಸ್ತ್ರ ಇಲ್ಲಿ ಸಿರಾಜಣ್ಣ. ಸ್ವಾಮಿ ಸಿರಾಜಣ್ಣ, ನೀವು ಯಾಕ್ರಿ ಸ್ವಾಮಿ ಏನಕ್ಕೂ ಯೂಸ್ಲೆಸ್ ಆಗಿಬಿಟ್ಟಿದ್ದೀರಿ? ಸ್ವಲ್ಪನಾರ ಮಾರಕ ಬೌಲಿಂಗ್ ಮಾಡಬೇಕು. ಮೊನ್ನೆ ಬೌಲಿಂಗು ನಿಮ್ಮದು ಏನಂತ ಯೂಸ್ ಇಲ್ಲ ರೀ. ಮತ್ತು ಮಯಾಂಕ್ ಡಾಗರ್ ಅವರು ಪರವಾಗಿಲ್ಲ, 2 ಓವರ್ ಹಾಕಿ ಒಳ್ಳೆ ರನ್ ಮೇಂಟೈನ್ ಮಾಡಿದ್ರು, ಎಕಾನಮಿ ಮೇಂಟೈನ್ ಮಾಡಿದ್ರು. ಅದೇ ಎಕಾನಮಿಯನ್ನು ಮೇಂಟೈನ್ ಮಾಡ್ತಾರೆ ಈ ಒಂದು ಮ್ಯಾಚಲ್ಲೂ ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಇನ್ನೊಂದು, ನಮ್ಮ RCB ಡುಪ್ಲೆಸಿಸ್ ಅವರೇ, ನೀವು ಮಾಡಿದ್ದು ತಪ್ಪು ಲಾಸ್ಟ್ ಮ್ಯಾಚಲ್ಲಿ ಏನು ಅಂದರೆ, ಮಯಾಂಕ್ ಡಗರ್ ಅಷ್ಟು ಚೆನ್ನಾಗಿ ಬೌಲಿಂಗ್ ಹಾಕಿದ್ರು ಕೂಡ ಅವ್ರ ಕೈಲಿ 2 ಓವರ್ ಹಾಕ್ಸಿದಿರಲ್ಲ ಸ್ವಾಮಿ. 1 ಓವರ್ ಕೊಡ್ಬೋದಿತ್ತಲ್ಲ, 2 ಓವರ್ ಅವ್ರ ಕೈಲಿ ಹಾಕಿಸ್ಬೋದಿತ್ತಲ್ಲ. 2 ಓವರ್ ಅವ್ರ ಕೈಲಿ ಹಾಕ್ಸಿದ್ರೆ ಎಷ್ಟೋ ಪ್ರೆಷರ್ ಬಿಲ್ಡ್ ಆಗ್ತಾ ಇತ್ತು ಚೆನ್ನೈ ಮೇಲೆ, ಎಷ್ಟೋ ಪ್ರೆಷರ್ ಬಿಲ್ಡ್ ಆಗ್ತಾ ಇತ್ತು. ಯಾರಿಗೆ ಗೊತ್ತು, 1-2 ವಿಕೆಟ್ ಬಿದ್ದಿದ್ರೆ RCBಗೆ ಎಲ್ಲ ಚಾನ್ಸಸ್ಸು ಇರೋದೋ ಏನೋ. ಆದರೆ ಅದೊಂದು ದೊಡ್ಡ ತಪ್ಪು ಮಾಡಿದರೆ ಮಯಾಂಕ್ ಡಾಗರ್ ಅವ್ರಿಗೆ ಬೌಲಿಂಗ್ ಕೊಡದೇ ಇದ್ದಿದ್ದು. 2 ಓವರ್ ಅಷ್ಟೇ ಕೊಟ್ಟು ಇನ್ನು ಕೊಡದೇ ಇದ್ದಿದ್ದು. ಒಳ್ಳೆ ಭವಿಷ್ಯ ಇದೆ ಮಯಾಂಕ್ ಡಾಗರ್ ಅವ್ರಿಗೆ ಅಂತ ನನಗನ್ನಿಸ್ತಾ ಇದೆ. ಅದನ್ನೇ ಮುಂದೆ ಕಂಟಿನ್ಯೂ ಮಾಡಲಿ ಅಂತ ನಾವು ಅಂತೀವಿ. ಸ್ವಾಮಿ ಯಶ್ ದಯಾಳ್,
ತಮಗೆ ಅಷ್ಟಿಷ್ಟು ಒಂಥರ ಕೊಟ್ಟರು ಕೂಡ ತಾವ್ಯಾಕ್ರಿ ಸ್ವಾಮಿ ಒಂದು ವಿಕೆಟ್ ಕಿತ್ತಿದ್ದೀರ ಒಪ್ಕೋತೀವಿ, ಆದರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಯಶ್ ದಯಾಳ್ ಕಡೆಯಿಂದ. ಹಾಂ, ಮತ್ತು ಮ್ಯಾಕ್ಸ್ವೆಲ್ ಅವ್ರಿಗೆ ಒಂದು ಓವರ್ ಕೊಟ್ಟರು. ಮ್ಯಾಕ್ಸ್ವೆಲ್ ಅವರಿಗೆ ಓವರ್ ಕೊಡೋದು ಇವ್ರಿಗೆ ಕೊಡ್ಬೋದಿತ್ತಲ್ಲ, ಮಯಾಂಕ್ ಡಾಗರ್ ಅವ್ರಿಗೆ. ಮ್ಯಾಕ್ಸ್ವೆಲ್ ಅವ್ರಿಗೆ ಚೆನ್ನಾಗಿ ವಾಂಚ್ತಾರೆ ಅನ್ನೋದು ಗೊತ್ತು ಎಲ್ಲರಿಗೂ, ಆದರೂ ಕೂಡ ಅವ್ರಿಗೆ ಬೌಲಿಂಗನ್ನು ಕೊಟ್ಟಿದ್ದೀರಿ. ಆಮೇಲೆ ಇಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ನಾವು ಆಡ್ತಾ ಇರಬೇಕಾದ್ರೆ ಪಂಜಾಬ್ ಕಿಂಗ್ಸ್ ಬಗ್ಗೆ ಮಾತಾಡೋದು ತುಂಬಾ ಮುಖ್ಯ. ಯಾಕಪ್ಪ ಅಂತಂದರೆ ಪಂಜಾಬ್ ಕಿಂಗ್ಸಲ್ಲಿ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳು ಇದ್ದಾರೆ. ಶಿಖರ್ ಧವನ್ ಒಳ್ಳೆ ಬ್ಯಾಟ್ಸ್ಮ್ಯಾನು, ಅವರೊಬ್ಬರನ್ನ ಎತ್ತಿಬಿಟ್ರೆ ಅರ್ಧ ಪಂಜಾಬನ್ನೇ ಎತ್ತಿದಂಗೆ. ಮತ್ತು ನಮ್ಮವರು ಟಾಸ್ ಗೆದ್ದರೆ ಬ್ಯಾಟಿಂಗ್ ತಗೊಳ್ಳೋದೇ ಸೂಕ್ತ ಅನ್ನೋದು ನನ್ನ ಅನಿಸಿಕೆ. ಯಾಕಪ್ಪ ಅಂತಂದರೆ ಅದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ, ಮತ್ತು ನಮ್ಮವರು ಬೌಲಿಂಗ್ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರೋ ಕಾರಣ ಬ್ಯಾಟಿಂಗಲ್ಲಿ ಒಂದು ಕಮಾಲು ಮಾಡಿ ಬೌಲಿಂಗಿಗೆ ಈಸಿ ಮಾಡಿಕೊಡೋದು ನಮ್ಮ ಒಂದು ಇದು. ಇವತ್ತಿನ ದಿನ ಏನಾಗಬೇಕು ಅಂತಂತ ನೋಡೋದಾದರೆ, ಅನುಜ್ ರಾವತ್ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡೋದಕ್ಕಿಂತ, ಅನುಜ್ ರಾವತ್ ಇವರು ದಿನೇಶ್ ಕಾರ್ತಿಕ್ ಆಡೋದಕ್ಕಿಂತ ಟಾಪ್ ಆರ್ಡ್ರ್ಗಳಲ್ಲೇ ಮ್ಯಾಚ್ ಮುಗಿಸ್ಬೇಕು. ಹಂಗಿದ್ರೆ ಮಾತ್ರನೇ ಏನಾಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಅಲ್ಜಾರಿ ಜೋಸೆಫ್ ಕತೆ. ಸ್ವಾಮಿ, ಅಲ್ಜಾರಿ ಜೋಸೆಫ್ ಯಾಕೆ ಈ ರೀತಿ ಮಾಡ್ತೀರಿ? ನಿಮ್ಮ ಬಗ್ಗೆ ನಮ್ಮ RCB ಟೀಮ್ ತುಂಬಾ ಗೌರವ ಇಟ್ಕೊಂಡಿದೆ. ತಾವು ನೋಡಿದ್ರೆ ಕುಕ್ಕಿ ಬರೀ ಬೌನ್ಸ್ ಹಾಕಿ ವೈಡ್ ಕೊಡ್ತೀರಾ. ಮತ್ತು ನೀವು ಹಾಕೋ ಬೌನ್ಸರಿಂದ ಇನ್ನೂ RCBಗೆ ಲಾಸ್ ಆಯಿತು ಅನ್ನೋ ವಿಷಯ ಗೊತ್ತಾ? ಅನುಜ್ ರಾವತ್ ಅವರು ಎಗ್ರಿ ಹಿಡಿಬೇಕಿತ್ತು, ಆದರೂ ಕೂಡ ಒಂದು 4 ಬಿಟ್ಬಿಟ್ರು. ಅದು ನಿಮಗೆ ಗೊತ್ತಿರ್ಬೋದು. ಅದರಿಂದ ನಮಗೆ ಲಾಸು ಹೊರ್ತು ಎದುರಾಳಿ ತಂಡಕ್ಕೆ ಏನಂತ ಲಾಸ್ ಇಲ್ಲ. ಸೊ ಹಂಗಾಗಿ ನೀವು ಬೌನ್ಸರ್ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಿ, ಇನ್ನು ಮುಂದಕ್ಕೆ ಹಾಕಿ ಬೌನ್ಸರು. ನೀವು ಇನ್ನು ಹಿಂದೆ ಹಾಕಿದಾಗ ಅದು ಹೈಟ್ ಹೋಗುತ್ತೆ, ನೋ ಬಾಲ್ ಅನ್ನೋದಕ್ಕಿಂತ ವೈಡ್ ಹೋಗುತ್ತೆ ಸ್ನೇಹಿತರೆ. ಇವತ್ತಿನ ಮ್ಯಾಚಲ್ಲಿ RCB ಗೆಲ್ಲಬೇಕಂದ್ರೆ ಬ್ಯಾಟಿಂಗ್ ಶಕ್ತಿಯಿಂದಲೇ ಗೆಲ್ಲಬೇಕು. ಅಬೌಟ್ 200 ಸ್ಕೋರ್, 220 ಸ್ಕೋರ್ ಹೊಡಿದ್ರೆ ಮಾತ್ರನೇ ಗೆಲ್ಲೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಬೌಲರ್ಗಳು ಒಂದು ಕಾನ್ಫಿಡೆನ್ಸನ್ನು ಹೆಚ್ಚಿಗೆ ತಗೊಂಡೋಗ್ಬೇಕು. ಮೊನ್ನೆ ಚೆನ್ನೈ ಮೇಲೆ ನೋಡಿದ ಮ್ಯಾಚು ನಿಜಕ್ಕೂ ಕೂಡ ಪ್ರತಿರೋಧನೇ ಇರಲಿಲ್ಲ RCB ಕಡೆಯಿಂದ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವಾಗ ಗೆಲ್ತಾರೆ ಇವಾಗ ಇದಿದೆ ಅಂತ ಅನ್ನಿಸ್ಲೇ ಇಲ್ಲ. ಪೂರ್ತಿ ಚೆನ್ನೈ ಕಡೆನೇ ಇತ್ತು. ಕೊನೆಗೆ ಚೆನ್ನೈಯರೇ ಗೆದ್ದರು. ಏನೂ ಮಾಡಲಿಕ್ಕಾಗಲ್ಲ, ಇದು ಕ್ರೀಡೆ, ಹಂಗಂತ ಸುಮ್ಮನಾಗ್ಲಿಕ್ಕೂ ಆಗಲ್ಲ ಅಂತ ನಾವು ಅಂದ್ಕೋಬೋದು. ಆದರೆ ಇವತ್ತು ನಮ್ಮ RCB ಗೆಲ್ತಾರೆ ಅನ್ನೋ ಎಲ್ಲ ಭರವಸೆ ಇದೆ. ನಿಮ್ಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.